ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಲೇಟೆಸ್ಟ್ ಅಪ್ಡೇಟ್ಸ್ ಏನು, ಗುಡ್ ನ್ಯೂಸ್ ಏನು, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೇನ್ ಥಿಂಗ್ ಲಾಸ್ಟ್ ಡೇಟ್ ಬಗ್ಗೆ ಮಾತಾಡ್ತೀನಿ. ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಡೇಟ್ನ ಎಲ್ಲ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಶಿಕ್ಷಣ ಇಲಾಖೆ ಬಂದ್ಬಿಟ್ಟು 31/12/2025 ಡಿಸೆಂಬರ್ 31 ಲಾಸ್ಟ್ ಡೇಟ್ ಕೂಡ ಆಗಿರುತ್ತೆ. ವಿಕಲಚೇತನ ವಿದ್ಯಾರ್ಥಿಗಳಿಗೆ ಕೂಡ ಡಿಸೆಂಬರ್ 31 ಲಾಸ್ಟ್ ಡೇಟ್ ಕೂಡ ಆಗಿರುತ್ತೆ. ಕಾರ್ಮಿಕ ಇಲಾಖೆ ವಿದ್ಯಾರ್ಥಿ ವೇತನ ವೆರಿ ಇಂಪಾರ್ಟೆಂಟ್, ಅದು ಕೂಡ ಡಿಸೆಂಬರ್ 31 ಲಾಸ್ಟ್ ಡೇಟ್ ಕೂಡ ಆಗಿರುತ್ತೆ. ಯಾರು ಕಡ್ಡಾಯವಾಗಿ ಅಪ್ಲಿಕೇಶನ್ ಹಾಕಿ. ಮತ್ತೆ ಕಾಲೇಜು ಶಿಕ್ಷಣ ಇಲಾಖೆಗೆ ಬಂದ್ಬಿಟ್ಟು ಜನವರಿ 15 ಕೊನೆಯ ದಿನಾಂಕ ಆಗಿರುತ್ತೆ, ಅದರೊಳಗೆ ಅಪ್ಲಿಕೇಶನ್ಸ್ ಹಾಕಿ. ಸಮಾಜ ಕಲ್ಯಾಣ ಇಲಾಖೆ ಬಂದ್ಬಿಟ್ಟು ಜನವರಿ 15 ಕೊನೆಯ ದಿನಾಂಕ, ಅದರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಂಡ್ ಹಿಂದುಳಿದ ಕಲ್ಯಾಣ ಇಲಾಖೆ OBC ವಿದ್ಯಾರ್ಥಿಗಳಿಗೆ ಜನವರಿ 31 ಕೊನೆಯ ದಿನಾಂಕ, ಅದರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಕೂಡ ಜನವರಿ 31 ಕೊನೆಯ ದಿನಾಂಕ, ಅದರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಆರ್ಯವೇಶ ಬಂದ್ಬಿಟ್ಟು ಫೆಬ್ರವರಿ 28 ಕೂಡ ಇದೆ. ಆಯುಷ್ ಇಲಾಖೆ ಬಂದ್ಬಿಟ್ಟು ಫೆಬ್ರವರಿ 28 ಕೂಡ ಇದೆ. ಬ್ರಾಹ್ಮಣ್ ಬೋರ್ಡ್, ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮುಂದೆ, ಅದು ಬಂದ್ಬಿಟ್ಟು ಫೆಬ್ರವರಿ 28 ಕೂಡ ಇದೆ. ಲಾಸ್ಟ್ ಡೇಟ್ನ ನೋಡ್ಕೊಂಡಿದ್ದೀರಾ. ಆದಷ್ಟು ಬೇಗ ಯಾರು ನೀವು ಅಪ್ಲಿಕೆಂಟ್ಸ್ ಇದ್ದಾರೆ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ಕೂಡ ಹಾಕಿ. ಡಾಟಾ ಫೆಚ್ ಆಗ್ತಾರಲ್ಲ, ಸಾಕಷ್ಟು ಜನಕ್ಕೆ ಡಾಟಾ ಫೆಚ್ ಕೂಡ ಆಗ್ತಾ ಇದೆ. ಯಾರು ಫೆಚ್ ಆಗ್ತಿದೆ ಅವರು ದಯವಿಟ್ಟು ಹಾಕಿ. ಯಾರಿಗೆ ಫೆಚ್ ಆಗ್ತಿಲ್ಲ ಒಂದ್ಸಲ ಕಾಂಟ್ಯಾಕ್ಟ್ ಕೂಡ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಅದೇ ರೀತಿ ಬಂದ್ರೆ ನೀವು ಕೂಡ ಡೋಂಟ್ ವೆರಿ, ಲೈಕ್ ನಿಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೆ ಅದೇ ರೀತಿ ಬಂದ್ರೆ. ಬಟ್ ಬೇರೆಯವರಿಗೆ ಬಂದು ನಿಮಗೆ ಬರ್ತಾ ಇಲ್ಲ ಅಂದ್ರೆ ದಯವಿಟ್ಟು ಆದಷ್ಟು ಬೇಗ ನೀವು ನಿಮ್ಮ US ಅನ್ನು ಎಂಟ್ರಿ ಮಾಡಿ ಅಪ್ಲಿಕೇಶನ್ ಅಪ್ಡೇಟ್ ಕೂಡ ಮಾಡಿ. ಲಾಸ್ಟ್ ಡೇಟ್ ಇದೆ ಅಂತ ಹೇಳಿ ಲೇಟ್ ಮಾಡಬೇಡಿ, ಬಿಕಾಸ್ ಇದು ವೆರಿ ಇಂಪಾರ್ಟೆಂಟ್. ನೋಡಿ, ನಿಮಗೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ನ ಸಾಕಷ್ಟು ಜನಕ್ಕೆ ಕ್ರೆಡಿಟ್ ಕೂಡ ಮಾಡಿರಲಿಲ್ಲ. 2-3 ವರ್ಷದಿಂದ ಪೆಂಡಿಂಗ್ ಇಟ್ಕೊಂಡಿದ್ರು. ಈಗ ಅಫಿಷಿಯಲ್ ಆಗಿ ಸಾಕಷ್ಟು ಜನಕ್ಕೆ ಅಮೌಂಟ್ ಕೂಡ ಬಂದಿದೆ. ಮೇನ್ ಥಿಂಗ್ SC ST ಅವರಿಗೆ ಕ್ಲಿಯರ್ ಕೂಡ ಮಾಡಿದ್ದಾರೆ. ಕೆಲವರಿಗೆ 1 ಲಕ್ಷ 1.5 ಲಕ್ಷದವರೆಗೂ ಕೂಡ ಅಮೌಂಟ್ ಬರಬೇಕಿತ್ತು, ಎಲ್ಲ ಕೂಡ ಪೆಂಡಿಂಗ್ ಇರೋದನ್ನ ಕ್ಲಿಯರ್ ಮಾಡಿದ್ದಾರೆ. ಇನ್ನು 25-26ನೇ ವರ್ಷದ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಕೆಲವರಿಗೆ ಅವಾಯ್ಡ್ ಡೇಟ್ ಕೂಡ ಆಗಿದೆ, ಅಂತವರು ವೆಯ್ಟ್ ಕೂಡ ಮಾಡಬೇಕಾಗುತ್ತೆ. ನಿಮಗೆ ಟೈಮ್ ತೆಗೆದುಕೊಳ್ಳುತ್ತೆ, ಬಿಕಾಸ್ ಲಾಸ್ಟ್ ಇಯರ್ದು ಕ್ಲಿಯರ್ ಮಾಡ್ತಾ ಇದ್ದಾರೆ, ನಂತರ ನಿಮ್ಮ ಖಾತೆಗೆ ಜಮೆ ಮಾಡ್ತಾರೆ. ಅಲ್ಲಿವರೆಗೂ ವೆಯ್ಟ್ ಕೂಡ ಮಾಡಬೇಕಾಗುತ್ತೆ. OBC ವಿದ್ಯಾರ್ಥಿಗಳಿಗೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಇದೆ ಅಮೌಂಟ್, ನಿಮಗೆ ಬಂದಿದೆ ಇಲ್ಲೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅವರಿಗೆ ಕೂಡ ಶೀಘ್ರದಲ್ಲೇ ಜಮೆ ಮಾಡುವ ಸಾಧ್ಯತೆ ಕೂಡ ಇದೆ, ಬಿಕಾಸ್ ಈಗ ಹಂತವಾಗಿ ಕ್ಲಿಯರ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಮೇನ್ ಥಿಂಗ್ SC ST ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಇರೋ ಅಮೌಂಟ್ ಕೂಡ ಕ್ಲಿಯರ್ ಮಾಡಿದ್ದಾರೆ. ನಾವು OBC ವಿದ್ಯಾರ್ಥಿಗಳು ಮಾತ್ರ ಹಾಕಿದ್ದಾರೆ. ಬರೋಬ್ಬರಿ 1 ಲಕ್ಷ, ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರು, ಪ್ರೂಫ್ ಕೂಡ ಕೊಟ್ಟಿದ್ರು. ಬರೋಬ್ಬರಿ 1 ಲಕ್ಷ 1,30,000 ಕೂಡ ಕ್ರೆಡಿಟ್ ಕೂಡ ಮಾಡಿದ್ದಾರೆ. ಬಿಕಾಸ್ ಸರ್ಕಾರಕ್ಕೆ ಆರ್ಥಿಕ ಹೊರೆ ಇತ್ತು, ಅಮೌಂಟ್ ಕೂಡ ಇರಲಿಲ್ಲ. ಆ ನಿಟ್ಟಿನಲ್ಲಿ ಕಳೆದ 2-3 ವರ್ಷದಿಂದ ಬಿಡುಗಡೆ ಕೂಡ ಮಾಡಿದ್ರು. ಬಟ್ OBC ವಿದ್ಯಾರ್ಥಿಗಳಿಗೆ ನೀವು ಅಂತ ಇಷ್ಟಪಡ್ತೀನಿ, ಯಾಕಂದ್ರೆ ಸಾಕಷ್ಟು ಜನನ ಸ್ಕಾಲರ್ಶಿಪ್ ಕೊಡೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಅವ್ರದ್ದು ಇಂದಿಷ್ಟು ನಿಯಮ ಇರಬೇಕು, ಇಂತಿಷ್ಟು ಅಂಕ ಇರಬೇಕು ಅಂತೇಳಿ ರೂಲ್ಸ್ ಕೂಡ ಮಾಡಿದ್ದಾರೆ. ಬಟ್ ಇದು ಒಂಥರ ಅನ್ಯಾಯ ಆಗಿದೆ. ನೀವು OBC ವಿದ್ಯಾರ್ಥಿ ಆಗಿದ್ರೆ ನಿಮಗೆ ಅಮೌಂಟ್ ಎಷ್ಟು ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಅವರಿಗೂ ಕೂಡ ಶೀಘ್ರದಲ್ಲೇ ಜಮೆ ಮಾಡೋ ಸಾಧ್ಯತೆ ಕೂಡ ಇದೆ. ನಿಮ್ದು ಎಲ್ಲ ಪ್ರೊಸೆಸ್ ಆಗಿ DBT ಪುಷ್ ಕೂಡ ಆಗಿದ್ರೆ ಕೇವಲ ನಿಮ್ಮ ಅಮೌಂಟ್ ಬರೋದು ಮಾತ್ರ ನಿಮಗೆ ಪೆಂಡಿಂಗ್ ಇದ್ರೆ ನಿಮಗೆ ಬರುತ್ತೆ. ಅದು ಬಿಟ್ಬಿಟ್ರೆ ನಿಮಗೆ ಯಾವುದೇ ರೀತಿ ಸ್ಟೇಟಸ್ ವೆರಿಫೈ ಆಗಿಲ್ಲ, ಸ್ಟೇಟಸ್ ಯಾವುದೇ ರೀತಿ ತೋರಿಸ್ತಿಲ್ಲ ಅಂದ್ರೆ ನಿಮಗೆ ಬರುವ ಸಾಧ್ಯತೆ ಕೂಡ ಕಡಿಮೆ ಇರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.